ಇಲ್ಲ ಇಲ್ಲ ಸರ್ ನೀವು ತುಂಬಾ ರೆಫರೆನ್ಸ್ ಒಂದು 10 ಮಿನಿಟ್ಸ್ ವೇಟ್ ಮಾಡೋಕ್ಕಾಗುತ್ತಾ ಅಂದ್ರೆ ಸರ್ ನಾನು 10 ಮಿನಿಟ್ಸ್ ಆಯ್ತು ಸರ್ ವೇಟ್ ಮಾಡ್ತೀನಿ ಏನು ಇಶ್ಯೂ ಇಲ್ಲ ಅಂತಂದ್ರೆ ಆಮೇಲೆ 10 ಮಿನಿಟ್ಸ್ ಆದ್ಮೇಲೆ ಬರ್ತಾರೆ ಸರ್. ಬರುವಾಗ ಏನಾಗಿರುತ್ತೆ ಸ್ವಲ್ಪ ಇಲ್ಲೆಲ್ಲ ಗಾಯ ಆಗಿರುತ್ತೆ ಸರ್ ಅವ್ರಿಗೆ, ಒಂಚೂರು ಸ್ವಲ್ಪ ರಕ್ತ ಆಗಿರುತ್ತೆ. ಆಮೇಲೆ ಮೇಲೆ ಹೋಗ್ತೀರಿ, ಕುತ್ಕೊಂತೀರಿ ಸರ್. ಆಮೇಲೆ ಒಂದು 2 ಮಿನಿಟ್ಸ್ ಆದ್ಮೇಲೆ ಅವ್ರ ಅತ್ತೆ ಬರ್ತಾರೆ, ಅವ್ರು ಕುತ್ಕೊಂತಾರೆ. ಆಮೇಲೆ ಅವ್ರ ವೈಫ್ ಬರ್ತಾರೆ ಸರ್. ಅವ್ರು ಸ್ವಲ್ಪ ಇದಾಗ್ಬಿಟ್ಟಿದೆ ಸರ್, ಸ್ವಲ್ಪ ಜಗಳಗಳಾಗಿದೆ ಮನೇಲಿ. ಮನೇಲಿ ಸ್ವಲ್ಪ ಅಳು ಮುಖದಲ್ಲಿ ಬಂದು ಕುತ್ಕೊಂತಾರೆ ಸರ್. ನಾನು ಹೋಗಿರೋದು ವಾಸ್ತುಗೆ ಸರ್, ನಂಗೆ ಏನೋ ಗೊತ್ತಿಲ್ಲ ಸರ್. ಒಂದು ಬುಕ್ ಕೊಡಿ, ಒಂದು ಪೆನ್ ಕೊಡಿ ಅಂತ ಹೇಳ್ತೀನಿ. ಅವ್ರ ಡೇಟ್ ಆಫ್ ಬರ್ತ್ ಇದೆಲ್ಲ ತಗೊಂತೀನಿ ಸರ್. ಸರ್ ಇಷ್ಟೇ ನಂಗೆ ಗೊತ್ತಿರೋದು, ನನ್ನ ಸತ್ಯ ಇದು. ಒಂದು ಮ್ಯಾಕ್ಸಿಮಮ್ 4 to 5 ಮಿನಿಟ್ಸ್ ಆಗಿರುತ್ತೆ ಸರ್. ನಂಗೆ ಹೇಳೋ ಇವಾಗ್ಲೂ ಒಂಥರ ಗೂಸ್ ಬಂಪ್ಸ್ ತರ ಆಗುತ್ತೆ ಸರ್. 5 ಮಿನಿಟ್ಸ್ ಆದ್ಮೇಲೆ ನಾನು ಮಾತಾಡಿದೀನಿ ಸರ್. ಅವ್ರು 3 ಜನ ಅಳ್ತಾ ಇದಾರೆ ಸರ್. ನಾನು ಮಾತಾಡಿದ್ದೀನಿ, ನನ್ಗೆ ಏನ್ ಮಾತಾಡಿದೀನಿ ಇವತ್ತಿಗೂ ಗೊತ್ತಿಲ್ಲ ಸರ್. ಮ್ಯಾಕ್ಸಿಮಮ್ ಮೇ ಬಿ 3 to 5 ಮಿನಿಟ್ಸ್ ಮಾತಾಡಿರ್ಬೋದು ಸರ್. ನಾನೇ ಮಾತಾಡಿದ್ದೀನಿ, ನಂಗೆ ಅಷ್ಟು ಗೊತ್ತಾಯ್ತು. ಆಮೇಲೆ ನನ್ಗೆ ಸೆಲ್ಫ್ ರಿಯಲೈಸ್ ಆಗಿದ ತಕ್ಷಣ ಅವ್ರನ್ನ ಕೇಳ್ತೀನಿ ಸರ್, ಹೆಂಗೆ ಇವಾಗ ಅಂದ್ರೆ ಏನಾಯ್ತು ಅಂತ. ನನಗೇ ಒಂಥರ ಶಾಕ್ ಆಗಿದೆ ಸರ್. ಇವ್ರು 3 ಜನ ಅಳ್ತಾ ಇರೋದು ನೋಡಿ. ಆಮೇಲೆ ಅವ್ರು ಅತ್ತೆ ಹೇಳ್ತಾರೆ, ನಿಮ್ಗೆ ಹೊಡೆದಾಡ್ತಾ ಇದ್ರಲ್ಲಪ್ಪ ನೀವು, ನಾನು ಕೃಷ್ಣನ ಬೇಡ್ಕೊಂಡೆ, ನಿಮ್ ಕೃಷ್ಣನ್ ತರನೇ ಬಂದ್ಬಿಟ್ಟು ಏನ್ ಪ್ರಾಬ್ಲಮ್ ಏನ್ ಸೊಲ್ಯೂಷನ್ ಎಲ್ಲ ಹೇಳ್ಬಿಟ್ಟೆ, ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ. ನಿಮಗೆ ಸೊಲ್ಯೂಷನ್ ಏನ್ ಹೇಳಿದ್ರೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಸರ್. ಓಕೆ,